ವಿಜಯಪುರ ಕಳೆದ 2 ದಿನಗಳ ಹಿಂದಷ್ಟೇ ಸೈಬರ್ ಪ್ರಕರಣಗಳನ್ನು ಭೇದಿಸಿ ಕೋಟ್ಯಾಂತರ ರು ಮೌಲ್ಯದ ನಗದು ಜಪ್ತು ಮಾಡಿಕೊಂಡು ನೊಂದವರಿಗೆ ಮರಳಿ ಒಪ್ಪಿಸುವ ಮೂಲಕ ಉತ್ತಮ ಕಾರ್ಯ ಮಾಡಿದ್ದ ವಿಜಯಪುರ ಪೊಲೀಸರು ಈಗ ಪುನಃ ವಿವಿಧ ಬಂಗಾರ ಕಳ್ಳತನ, ಮೋಟಾರ್ ಬೈಕ್ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಲಕ್ಷಾಂತರ ರು ಮೌಲ್ಯದ ಬಂಗಾರ, ಮೋಟಾರ್ ಬೈಕ್ ಹಾಗೂ ಪೂರಕ ವಸ್ತುಗಳನ್ನು ಜಪ್ತು ಮಾಡಿಕೊಂಡಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ದಾಖಲಾದ 48 ಬಂಗಾರ, ಮೋಟಾರ್ ಬೈಕ್ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 14 ಜನ ಅಂತರ ರಾಜ್ಯ ಹಾಗೂ ಅಂತರ ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಅಂದಾಜು 65 ಲಕ್ಷ ರು ಮೌಲ್ಯದ 426.2 ಗ್ರಾಂ ಬಂಗಾರದ ಆಭರಣಗಳನ್ನು ಮತ್ತು 20 ಲಕ್ಷ ರು ನಗದು ಹಣ ಮತ್ತು ಕೃತ್ಯಕ್ಕೆ ಬಳಸಿದ 2 ಕಾರುಗಳನ್ನು ಹಾಗೂ 39 ಮೋಟಾರ್ ಬೈಕ್ ಜಪ್ತು ಮಾಡಿಕೊಂಡಿದ್ದು, ಆರೋಪಿತರಿಂದ 1,17 ಲಕ್ಷ ರು ಮೌಲ್ಯದ ಸ್ವತ್ತುಗಳನ್ನು ಜಪ್ತು ಮಾಡಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ನಿಂಬರಗಿ, ಈ ಎಲ್ಲಾ ಪ್ರಕರಣ ಭೇದಿಸುವಲ್ಲಿ ಇಲಾಖೆಯ ಸಿಬ್ಬಂದಿ ಪ್ರಯತ್ನ ಅನನ್ಯ. ಕಳೆದ ಕೆಲವು ದಿನಗಳಿಂದ ಸರಿಸುಮಾರು 2 ಕೋಟಿ ರುಗಳಷ್ಟು ಮೌಲ್ಯದ ನಗದು ಹಾಗೂ ಬಂಗಾರವನ್ನು ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮರಳಿ ನೀಡುವಲ್ಲಿ ಇಲಾಖೆ ಯಶಸ್ವಿಯಾಗಿದೆ ಎಂದರು. ಇವತ್ತಿನ ದಿನ ನಾವು ವಿಜಯಪುರ ಉಪವಿಭಾಗದ ಗ್ರಾಮೀಣ ಉಪವಿಭಾಗದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ತಮಗೆ ಬಂದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಒಟ್ಟು 4 ಪ್ರಕರಣಗಳು. ಈ 4 ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು 48 ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು. ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿನೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು 48 ಸ್ವತ್ತಿನ ಪ್ರಕರಣಗಳಲ್ಲಿ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನ ಬಂಧಿಸಿ ಅವರಿಂದ ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, ಆಮೇಲೆ 20 ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ 2 ಕಾರು ಮತ್ತೆ ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು 39 ಬೈಕ್ಸ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗ ಡಿಎಸ್ಪಿ ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತೆ ಸಿಪಿ ಆದಂತಹ ರಮೇಶ್ ಅವಜಿ ಮತ್ತೆ ಜಾನರು ಮತ್ತು ಅವರ ಉಪವಿಭಾಗದ ಎಲ್ಲ PSR ಅವರು ಸೇರಿ ಇವುಗಳನ್ನ ಪತ್ತೆ ಕಾರ್ಯವನ್ನು ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 48 ಪ್ರಕರಣಗಳಲ್ಲಿ ಸುಮಾರು 1,17,30,000 ಮೌಲ್ಯದ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು. ಮನುಗುಳಿ ಪೊಲೀಸ್ ಠಾಣೆಯಲ್ಲಿ ಮೇ 30ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಇದ್ದಂಥ ವಿಕ್ಟಿಮ್ ವಿಜಯಪುರದಿಂದ ಮನುಗುಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ ಅಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಮೆಸೇಜ್ ಹೋಗ್ಲಿ, ಅವರ ಎಚ್ಚರಿಕೆಯಿಂದ ಇರ್ಲಿ, ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿಯಿಂದ ಅವರನ್ನ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯ್ದು ಅದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೀವಿ. ಮನುಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನುಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸ್ ಅನ್ನ ಪರ್ಟಿಕ್ಯುಲರ್ಲಿ ವೀಕರ್ ಏನೋ ವಯಸ್ಸಾದಂತವ್ರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಬಸ್ಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ, ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂತರೂ ಇದ್ದಾರೆ, ಮತ್ತೆ ಕಲಬುರ್ಗಿ ಅವರು ಇದ್ದಾರೆ, ಸೊ ಮತ್ತೆ ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನ್ ಮಾಡೋದು ಅಂತಂತಂದ್ರೆ ಅವ್ರಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಮಕ್ಕಳನ್ನ ಅವ್ರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವ್ರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದ್ ರೀತಿ ಕಾನ್ಫಿಡೆನ್ಸಿಗೆ ತಗೊಂಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರಲ್ಲಿ ಇದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತಗೊಂಡು ಹೋಗುವಂತ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗ್ ಅನ್ನ ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪ್ಪರ್ಗಿ, ಬಬಲೇಶ್ವರ, ಆದರ್ಶ್ ನಗರ ಮತ್ತೆ ಗೋಲ್ ಗುಂಬಜು, ನಿಡಗುಂದಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮಾಡಸ್ ಏನು ಅಂತಂದ್ರೆ ಬಸ್ಗಳನ್ನ ಹತ್ತೋದು, ಬಸ್ಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದ್ರೂ ಮಾಡೋದ್ರು ಅಥವಾ ಅವರ ಗಮನಕ್ಕಿಲ್ದನೆ ವಸ್ತುಗಳನ್ನ ತಗೊಂಡು ಹೋಗೋದು, ಅವರಿಗೆ ಸಹಾಯ ಮಾಡುವಂತ ನೆಪದಲ್ಲಿ
ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಸುಮಾರು ಒಂದು ಕಾರು ಮತ್ತೆ 426.20 ಗ್ರಾಂ ಬಂಗಾರದ ಆಭರಣಗಳನ್ನ ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ವಸ್ತುಗಳನ್ನ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಎರಡನೇ ಪ್ರಕರಣ ಮನಗುಳಿ ಪೊಲೀಸ್ ಠಾಣೆ, ಅದು ಕೂಡ ಏನು ಅಂತಂತಂದ್ರೆ ಪರ್ಟಿಕ್ಯುಲರ್ಲಿ ಟೂ ವೀಲರ್ ಅಫೆನ್ಸಸ್. ಈ ಟೂ ವೀಲರ್ಗಳ ಅಫೆನ್ಸಸ್ಗಳಂತ ಬಂದಾಗ ನೆಗ್ಲಿಜೆನ್ಸ್ ಒಂದ್ ಸ್ವಲ್ಪ ಕಂಡು ಬರುತ್ತೆ. ಯಾಕೆ ಅಂತಂದ್ರೆ ಸುರಕ್ಷಿತ ಪ್ಲೇಸಸ್ ಗಳಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಈ ಬಸ್ ಸ್ಟ್ಯಾಂಡ್ಸ್ ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು, ಅಥವಾ ಯಾವ್ದೋ ಮರದ ನೆರಳಿದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಮಾಡಿ ಹೋಗೋದು, ಧಾಬಾ ಇದೆ, ಹೋಟೆಲ್ ಇದೆ, ಅಲ್ಲಿಟ್ರೆ ಗಾಡಿ ಏನೂ ಆಗಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗೋದು, ಅಥವಾ ಕೆಲವೊಂದು ವೆಹಿಕಲ್ಸ್ ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪರೇಟ್ ಆಗಲ್ಲ, ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದ್ರೆ ಕೀ ಹೋಗಿರುತ್ತೆ. ಸೊ ದೇರ್ ಇಸ್ ಅ ನೆಗ್ಲಿಜೆನ್ಸ್ ಆಲ್ಸೋ. ಕೆಲವೊಂದಿಷ್ಟು ಇಂಥ ಬೈಕ್ಸ್ ಗಳನ್ನು ಕೂಡ ಕಳ್ಳತನ ಆದಂತ ಪ್ರಕರಣಗಳು ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ, ಇವನೊಬ್ಬ ಮಾಡಸ್ ಅಪ್ರೆಂಡಿ, ಇವನು ಆಲ್ರೆಡಿ ಇವನ ಮೇಲೆ ಮನಗುಳಿಯಲ್ಲಿ ಪ್ರಕರಣಗಳಾಗಿ MOBನೂ ಇದಾನೆ, ಬಾಬು ಜಮಖಂಡಿ ಅನ್ನುವಂಥವನು. ಈ ಒಬ್ಬ ವ್ಯಕ್ತಿ ಇಂತನೇ ಸುಮಾರು 19 ಮೋಟಾರ್ ಸೈಕಲ್ಸ್ ಗಳನ್ನ ಮನಗುಳಿ ಪೊಲೀಸ್ನವರು ವಶಪಡಿಸಿಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ ಗಳಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಹ್ಯಾಂಡ್ ಓವರ್ ಮಾಡಲಾಗಿದೆ. ಇನ್ನು ಕೆಲವೊಂದಿಷ್ಟು ಬೈಕ್ಸ್ ಗಳು ನಮ್ಮಲ್ಲಿದೆ. ಇನ್ನು ಕೆಲವೊಂದಿಷ್ಟು ಜನ ಏನು ಅಂತಂದ್ರೆ ಬೈಕ್ ಗಳು ಕಳ್ಕೊಂಡಿದ್ದಾರೆ, ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ. ಯಾಕೆ ಕೇಸ್ಗಳನ್ನ ಅಂದ್ರೆ ಅನ್ಕ್ಲೇಮ್ಡ್ ತರ ಆಗಿದೆ. ಹಾಗಾಗಿ ಯಾರಾದ್ರೂ ಸಾರ್ವಜನಿಕರು ತಮ್ಮ ಬೈಕ್ ಗಳನ್ನ ಕಳ್ಕೊಂಡು ಕೇಸ್ಗಳ ಕೊಡದೇ ಇದ್ದಿದ್ದ ಪಕ್ಷದಲ್ಲಿ, ತಾವು ಯಾರಾದ್ರೂ ಬೈಕ್ಸ್ ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗುಳಿ ಮತ್ತೆ ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬಹುದು. ಸೊ ಈಗೂ ಕೂಡ ತಮ್ಮದೇ ಬೈಕ್ ಇತ್ತು ಅಂತಂತಂದ್ರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್. ಸೊ ಎರಡನೇ ಕೇಸು. ಅದೇ ರೀತಿ ಮೂರನೇ ಕೇಸು ಮನಗುಳಿಯಲ್ಲಿ. ಇದು ಸ್ಟ್ಯಾಂಡರ್ಡ್, ಇದೇನು ಈ ರೀತಿಯಾದಂತ ಪ್ರಕರಣಗಳೇನು ಹೊಸದೇನಲ್ಲ. ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ, ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡಸ್ ಅಪ್ರೆಂಡಿ ಆದಂತ ಒಂದು ಇದೇ ಮಾಡಸ್ ಅಪ್ರೆಂಡಿ ಇಟ್ಕೊಂಡಿರುವಂತ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ. ಯಾವ ರೀತಿ ಅಂತಂತಂದ್ರೆ, ನಿಧಿ ಸಿಕ್ಕಿದೆ, ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂತದ್ದು. ನಮಗೆ ನಿಧಿ ಸಿಕ್ಕಿದೆ ಅಂತಂತಂದ್ರೆ ಫೋನ್ ಮಾಡಿ ಹೇಳ್ತಾರೆ, ಸೊ ನಿಧಿ ಸಿಕ್ಕಿದೆ, ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟ್ ಆಗಿ, ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ, ತಗೊಂಡೋಗಿ ಅಂತೇಳಿ ಜನ ದುರಾಸೆಗೆ ಬಿದ್ದ್ಬಿಟ್ಟು ಏನ್ ಮಾಡ್ತಾರೆ, ಮೋಸಕ್ಕೆ ಹೋಗ್ತಾರೆ. ಸೊ ಇವ್ರ ಮಾಡಸ್ ಅಪ್ರೆಂಡಿ ಏನು ಅಂತಂತಂದ್ರೆ, ಮುಂಚೆ ನಿಮ್ಗೊಂದು ಒರಿಜಿನಲ್ ಕೊಡ್ತಾರೆ, 5 ಗ್ರಾಮನೋ 10 ಗ್ರಾಮೋ ಅಂತಂತೇಳಿ. ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡ್ ಬರ್ತಾರೆ, ಹೌದು ಒರಿಜಿನಲ್ ಇದೆ ಅಂತಂತ ಹೇಳಿ. ಸೊ ನೆಕ್ಸ್ಟ್ ಕ್ವಾಂಟಿಟಿಯನ್ನ ಜಾಸ್ತಿ ಮಾಡ್ತಾರೆ, ರೇಟು ಕೂಡ ಅದೇ ರೀತಿ ಆಗುತ್ತೆ. ಇಲ್ಲ ನಾವು ಇನ್ನೂ ಹೆಚ್ಚಿದೆ, ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಅಂತಂತ ಹೇಳಿ ಇವರು ಸ್ಪಾಟ್ ಅನ್ನ ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಸಾರ್ವಜನಿಕರು ಯಾರು ಇರೋ ಆಗಿಲ್ಲ, CCTV ಇರೋ ಆಗಿಲ್ಲ, ಟೌನ್ ಇರೋ ಆಗಿಲ್ಲ, ಔಟ್ಸ್ಕರ್ಟ್ಸ್ ಯಾರು ಕೂಡ ಬರದೇ ಇರುವಂತ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನ ಗಳಿಸ್ಕೊಂಡಿರ್ತಾರೆ. ಏನು ಅಂತಂದ್ರೆ ಒರಿಜಿನಲ್ ಗೋಲ್ಡ್ ಅನ್ನ ಕೊಟ್ಟು, ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನ ಟ್ರಸ್ಟ್ ನ ಗಳಿಸ್ಕೊಂಡಿರ್ತಾರೆ. ಹೌದು, ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ, ಬೇಕಂದ್ರೆ ತಗೊಳ್ಳಿ ಅಂತಂತೇಳಿ. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ, ಆ ದುರಾಸೆಗೆ ಒಳಪಟ್ಟು ಏನ್ ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನ ತಗೊಂಡ್ ಬರ್ತಾರೆ. ತಗೊಂಡ್ಬಿಟ್ಟು ಆ ದುಡ್ಡನ್ನ ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ, ಅದರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನ ಕೂಡ ಕೊಡ್ತಾರೆ. ಅದನ್ನ ಮನೆಗೆ ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ. ಇದು ಮಾಡಸ್ ಅಪ್ರೆಂಡಿ ಇದೆ. ಈ ಕೇಸಲ್ಲಿ ಆಗಿರೋದು ಆ ರೀತಿ, ಮನೆಗೆ ಹೋಗಿ ನೋಡ್ಕೊಂಡಾದ್ಮೇಲೆ. ಇನ್ನೊಂದು ಮಾಡಸ್ ಅಪ್ರೆಂಡಿ ಇದೆ. ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನ್ ನಡೀತಾ ಇರುತ್ತಲ್ಲ, ಅವನು ದುಡ್ಡು ಕೊಡ್ತಿರ್ಬೇಕಾದ್ರೆ, ಇವ್ರು ಬಂಗಾರ ಕೊಡ್ಬೇಕಾದ್ರೆ, ಆರೋಪಿತರು ಏನ್ ಮಾಡ್ತಾರೆ, ಅದರಲ್ಲೇ ಒಂದಿಬ್ರು ಪೊಲೀಸರ ವೇಷನೂ ಹಾಕೊಂಡ್ ಬರ್ತಾ ಇರ್ತಾರೆ. ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನ ಓಡಿಸೋದು, ಇವ್ರೂ ಓಡೋಗೋದು. ಆ ರೀತಿಯಾದಂತಹ ಮಾಡಸ್ ಅಪ್ರೆಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಜಲ್ಲಿ ಆಗಿತ್ತು. ಅದನ್ನು ಕೂಡ ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ವಿ. ಈ ರೀತಿಯಾಗಿ ಅಂದ್ರೆ ಅದಾದ್ಮೇಲೆ ಮತ್ತೊಂದು ಈ ರೀತಿಯಾದಂತ ಪ್ರಕರಣ ಆಗಿದೆ. ಆದ್ರಿಂದ ಜನರು ಕೂಡ ಇಂಥ ಏನು ಮೋಸ ಆಗಿರ್ಬೋದು, ಅಥವಾ ಅವರನ್ನ ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂತ ಒಂದು ತಂಡನೂ ಕೂಡ ಈ ರೀತಿ ಆಪರೇಟ್ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ 61/25 ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಫಿರ್ಯಾದಿಯವರು ಏನು ಸಾಕಿನ್ ಕಲ್ಲೂರು ತಾಲೂಕು ಉದಿಗಿರ್ ಲಾತೂರ್ದವ್ರನ್ನ ಇಲ್ಲಿ ಕರ್ಸ್ಕೊತಾರೆ. ಎಲ್ಲಿ, ಮನಗುಳಿ ಹತ್ರ. ಅವ್ರ ಆರೋಪಿಗಳು ಹರಪನಹಳ್ಳಿ. ಅವ್ರದ್ದು ಪಾಯಿಂಟ್ ಆಫ್ ಪ್ಲೇಸ್ ನೋಡಿ, ಅಂದ್ರೆ ಅವ್ರ ಊರಲ್ಲ, ಇವ್ರ ಊರಲ್ಲ, ಸಮ್ವೇರ್ ಇನ್ ಬಿಟ್ವೀನ್, ಯಾವುದಕ್ಕೂ ಸಂಬಂಧ ಇರ್ಲಾರ್ದ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಟ್ಟು 4 ಜನ ಆರೋಪಿತರನ್ನ ನಾವೀಗ ಬಂಧಿಸಿದೀವಿ. ಆ ಪ್ರಕರಣದಲ್ಲಿ ಸುಮಾರು
ಯಾರು 26 ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನ ಕಳ್ಕೊಂಡಿದ್ರು ವಿಕ್ಟಿಮು. ಆ ಕೇಸ್ನಲ್ಲಿ ಈಗ 20 ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ. ಮತ್ತೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 516/25 ಇದು ಕೂಡ ಬೈಕ್ ಕಳ್ಳತನದಲ್ಲಿ ಇನ್ವಾಲ್ವ್ ಆದಂತವರು. ಇವರು ಒಟ್ಟು 3 ಜನ, ಇಬ್ರು ನಾಲ್ಕಾಣದವರು, ಒಬ್ರು ಹತ್ತರಗದವರು. ಈ 3 ಜನದಿಂದ ಒಟ್ಟು 20 ಮೋಟಾರ್ ಸೈಕಲ್ಸ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ, ಕೆಲವೊಂದು ಜನ ರಿಲೀಸ್ ಪ್ರೊಸೆಸ್ ಅಲ್ಲಿ ಇದೆ. ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ ಗಳನ್ನು ಕೂಡ ಅವರಲ್ಲಿ ಇವೆ. ಅಂದ್ರೆ ಅವು ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ ಅಥವಾ ಬೇರೆ ಕಡೆ ಆಗಿರಬಹುದು. ಅವುಗಳನ್ನ ಚೆಕ್ ಮಾಡಿ ಅದನ್ನ ಅವರಿಗೆ ಕೊಡಲಾಗುವುದು. ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತೆ ಅವರ ಇಬ್ರು CPI ಮತ್ತೆ ಅವರ PSI ತಂಡ ಕಳೆದ